ಜೀವನ ಅನ್ನುವುದು ಒಂದು ದೊಡ್ಡ ಪ್ರಯಾಣ. ಮನುಷ್ಯನ ಜೀವನವನ್ನ ಪ್ರಾಯಶಃ 10ರ ಬಾಲ್ಯ, 20ರ ಹರಿಯ, 30ರ ಮದುವೆ, 40ರ ನಟನೆ, 50ರ ಅರಳು, 60ರ ಮರಳು, 70ರ ಕೂಗು, 80ರ ಬಾಗು, 90ರ ಮಾಗು, ಹೀಗೆ ಅನುಭವಿಗಳು ಅದನ್ನು ವಿಶ್ಲೇಷಿಸಿರುವುದುಂಟು. ಬದುಕಿನಲ್ಲಿ ಝೀರೋದಿಂದ ಹೀರೋ ಆಗಿರ್ತಕ್ಕಂಥ ಅನೇಕ ಜನರು ನಮ್ಮ ಮುಂದೆ ಇದ್ದಾರೆ. ಅಂತಹ ಹೀರೋಗಳನ್ನ ನಾವು ಯಾರನ್ನೋ ಒಬ್ಬರು ಪ್ರೇರಣೆಯನ್ನು ಇಟ್ಕೊಳ್ತಕ್ಕಂಥದ್ದು. ಯಾರಾದರೂ ನಿಮಗೆ ಪ್ರೇರಣೆ ಏನು ಅಂತಂದ್ರೆ ಯಾವುದನ್ನೂ ಸೂಚಿಸುವುದಕ್ಕಿಂತ ನಮ್ಮ ನಡುವೆನೇ ಬದುಕಿದ್ದು, ನಮ್ಮ ನಡುವೆನೇ ಸಾಧನೆಗೈದಂತಹ ಸಾಧಕರನ್ನ ಒಮ್ಮೆ ಸಂದರ್ಶಿಸಿ ಅವರ ಜೀವನಾನುಭವಗಳನ್ನು ನಾವು ಹೆಕ್ಕಿ ತೆಗೆದು ನಮ್ಮ ಬದುಕಿನ ಅಂತರಾಳದಲ್ಲಿ ಅದನ್ನು ಸಹ ಅಳವಡಿಸಿದ್ದೇ ಆದರೆ ನಮ್ಮ ಬದುಕು ಸುಖಮಯವಾದೀತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ವಚ್ಛತೆ, ಬದುಕು ಇವುಗಳನ್ನು ಮೈಗೂಡಿಸಿಕೊಂಡು ಬದುಕಿನಲ್ಲಿ ಒಂದು ಶಿಸ್ತನ್ನು ಕಂಡುಕೊಂಡಿರ್ತಕ್ಕಂಥ ಅನೇಕ ಹೀರೋಗಳು ನಮ್ಮ ನಡುವೆ ಇದ್ದಾರೆ. ಅವರಲ್ಲಿ ನಮ್ಮ ಗ್ರಾಮದಲ್ಲೇ ಇರ್ತಕ್ಕಂತಹ ಮಂಜಣ್ಣ, ಅವರನ್ನು ಆಸ್ಪತ್ರೆ ಮಂಜಣ್ಣ ಅಂತಲೇ ನಾವು ಕರಿತೀವಿ. ನಮಸ್ಕಾರ ಮಂಜಣ್ಣ ಅವರೇ. ನಮಸ್ಕಾರ. ಇವತ್ತಿನ ಒಂದು ಸಂದರ್ಶನದಲ್ಲಿ ತಮ್ಮ ಒಂದು ಬದುಕನ್ನ ತಮಗೆ ರಿವೈಂಡ್ ಮಾಡಿ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಬೆಳವಾಡಿ ಯುವಕ ಮಂಡಳಿ ಸಂಸ್ಕಾರ ಸ್ಫೂರ್ತಿ ಬಳಗ ಅಂತೇಳಿ ಒಂದು ಮಾಡ್ಕೊಂಡಿದೀವಿ. ಈಗ ಅದ್ರ ಮುಖೇನ ಎಲ್ಲರಿಗೂ ಸಹ ತಮ್ಮ ಬದುಕಿನ ಆದರ್ಶನವನ್ನ ಹಾಗೂ ನಿಮಗೂ ಸಹ ನಿಮ್ಮ ಬದುಕನ್ನ ಒಂದ್ಸಲ ರಿವೈಂಡ್ ಮಾಡಿ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಮಂಜಣ್ಣ ಅವರೇ, ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂಜಣ್ಣ ಅವರೇ, ತಾವು 1952 11 ಏಪ್ರಿಲ್ 4ರಂದು ತಾವು ಜನನವಾಗ್ತದೆ. ತಂದೆ ಬಿಳಿಯಪ್ಪ, ತಾಯಿ ಸಣ್ಣಮ್ಮ. ಮತ್ತೆ ಸೋದರರಲ್ಲಿ ಸಿದ್ದಪ್ಪ ಶೆಟ್ಟಿ ಅಂತಕ್ಕಂಥ ಸೋದರರು ತಮಗೆ ಇರ್ತಾರೆ. ಸೋದರಿಯರು ಇಲ್ಲ. ಪ್ರಾಥಮಿಕ ಶಿಕ್ಷಣವನ್ನ ಅಂಬಳೆ ಗ್ರಾಮದಲ್ಲಿ 1ರಿಂದ 7ನೇ ತರಗತಿಯವರೆಗೂ ಸಹ ತಾವು ಮಾಡ್ತೀರಾ. ನಂತರ ಪ್ರೌಢ ಶಿಕ್ಷಣವನ್ನ ಚಿಕ್ಕಮಗಳೂರಿನಲ್ಲಿ 8ನೇ ತರಗತಿಯವರೆಗೂ ಸಹ ಓದ್ತೀರಾ. ಅಲ್ಲಿಗೆ ತಮ್ಮ ವಿದ್ಯಾಭ್ಯಾಸ ಕೊನೆಗೊಳ್ತು ಅಂತಕ್ಕಂಥದ್ದಿದೆ. ಆಮೇಲೆ ನಂತರ ನಿಮ್ಮ ಬಾಲ್ಯದ ಒಂದು ನೆನಪನ್ನ, ಆ ಒಂದು ಸನ್ನಿವೇಶವನ್ನ ಹೇಳ್ಬಹುದಾ? ಹೇಳ್ತೇನೆ. ಹೇಳಿ ಮಂಜಣ್ಣ ಅವ್ರೆ, ಯಾಗಿತ್ತು ತಮ್ಮ ಬಾಲ್ಯ? 65ರಲ್ಲಿ 64 65ರಲ್ಲಿ ಭಾರಿ ಬರಗಾಲ. ಅವತ್ತಿನ ಕಾಲದಲ್ಲಿ ಹೊರದೇ ಇದ್ರಿಂದ ಒಂದು ಜೋಳ ರೂಪಾಯಿಗೆ 2 ಸೇರು ಅಂತ ಹೇಳಿ ಕೊಡ್ತಕ್ಕಂಥದ್ದು. ಬರಗಾಲ, ಬರ ಪೀಡಿತವಾದ ಒಂದು ಇದು. ಆ ಕಾಲದಲ್ಲಿ ಸ್ಕೂಲ್ ಬಿಡ್ಲಿಕ್ಕೂ ನಮಗೆ ಒಂದು 16 ರೂಪಾಯಿ ಫೀಸ್ ಕಟ್ಲಿಕ್ಕೆ ನನಗೆ ತಾಕತ್ತಿಲ್ಲ. ನಮ್ಮಮ್ಮ ಒಂದೇ ಇದ್ದಿದ್ದು. 4 ವರ್ಷದಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಹೋದ್ರು. ತಂದು ಹೋದ್ರು, ತಾಯಿ ಇದ್ರು. ತಾಯಿಗೆ ನಮ್ಮಮ್ಮಗೆ 1 ರೂಪಾಯಿ ಕೂಲಿ. ಇನ್ನ ನನ್ನ ಓದಿಸಕ್ಕೆ 16 ರೂಪಾಯಿ ಫೀಸ್ ಕೊಡಕ್ ಆಗದಲೆ ಸ್ಕೂಲ್ ಶಾಲೆಯನ್ನು ಬಿಟ್ಟದ್ದಾಯ್ತು. ಇದಕ್ಕಿನ ಸಂಪೂರ್ಣವಾದ ಭಾರವನ್ನ ನಿಮ್ಮ ತಾಯಿ ಹೊತ್ಕೊಂಡ್ರು. ನನ್ನ ಪೋಚಡೆ ಅಪ್ಪ ಹೋಗಿದ್ದು ವರ್ಷ ಎಷ್ಟು ವರ್ಷ ಆಯ್ತು ಅಂತ ಹೇಳಿ? 28 29ನೇ ವಯಸ್ಸಲ್ಲಿ ತಾಯಿ ಹೋಗ್ತಾರೆ. 29ನೇ ವಯಸ್ಸಿನಲ್ಲಿ 4ನೇ ವರ್ಷದಲ್ಲಿ ತಂದೆ ಹೋಗಿದ್ದಾರೆ ಅಂತ ಹೇಳಿ. 4ನೇ ವರ್ಷದಲ್ಲೇ ಹೋಗಿರೋದು ತಾಯಿ, ತಂದೆ. ಅದನ್ನ ಹೇಳಿ. ಆಮೇಲೆ ನಂತರ ಅಪ್ಪಾಜಿ, ತಂದೆ ತಾಯಿಗಳು ಈರುವರು ಸಹ ಇಲ್ಲದಾದಂತ ಸಂದರ್ಭದಲ್ಲಿ ತಾವು ವೃತ್ತಿಯನ್ನು ಅರಸಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದಿರಿ ಅಂತಕ್ಕಂಥದ್ದು ಕೇಳಿ. ಅಮ್ಮವರು ಸಾಕಷ್ಟು ಒಬ್ಬರೇ ಆಗ್ತಾರೆ. ತಮ್ಮ ಮತ್ತು ನೀವು ಇಬ್ರು ಇರ್ತೀರ. ಆಗ ನಿಮ್ಮನ್ನ ಪೋಷಣೆ ಮಾಡ್ಲಿಕ್ಕೆ ಅವರು ಪಟ್ಟಂತಹ ಒಂದು ಹೇಳಲಿಕ್ತಿರ್ದು ಕೂಲಿ ವೃತ್ತಿಯನ್ನು ಮಾಡಿಕೊಂಡು, ಅವತ್ತಿನ ಕಾಲದಲ್ಲಿ 8 ಆಣೆ ಕೂಲಿ. 8 ಆಣೆ ಅಂತ ಆಣೆ ಲೆಕ್ಕ. 8 ಆಣೆ ಕೂಲಿ. 8 ಆಣೆ ಕೂಲಿ ಒಳಗೆ ನಮ್ಮ ಜೀವನಕ್ಕೆ ತಂದೆ ಹಾಕಂಡು ಪೋಷಣೆ ಮಾಡ್ಬೇಕು. ನಮಗೆ 7 8 ಕ್ಲಾಸ್ ಓದ ಮುಂಟಲ್ವೇ ಭಾರಿ ಶ್ರಮ. ಸೋದರ ಮಾವ ಯಾರು ಸಪೋರ್ಟ್ ಮಾಡಿದ್ರ? ಯಾರು ಇಲ್ಲ. ಸಹಾಯಕ್ಕೆ ಬರಲಿಲ್ಲ ಅಂತ ಭಗವಂತ ದೇವನೊಬ್ಬ. ಆ ನಂತರ ನಿಮ್ಮ ಯೋಜನೆ ಯಾಗಿತ್ತು? ಈಗ ತಾಯಿ ಒಂದ್ ಕಡೆ ಅಂದದಕ್ಕೆ ನನಗೆ ಅದೇ ಕಾರಣ. ತಮ್ಮ ತಾಯಿ 1 ರೂಪಾಯಿ ಗಾರೆ ಕೆಲಸಕ್ಕೆ ಹೋದ್ರೆ 1 ರೂಪಾಯಿ ಕೊಡೋರು.
ಇದ್ಯಾರಿಗೆ ಬೇಕು, ನಾನು ಓದೋದ್ರಿಂದ ಏನ ಸುರ್ಕಂತೇನೆ ಅಂತೇಳಿ ಹ್ಮ್ ಕ್ಲಾಸ್ನೇ ತ್ಯಜಿಸಿದೆ. ಹ್ಮ್ ನಾನು ನಮ್ಮಮ್ಮನ ಜೊತೆ ಹೋದೆ. ಹ್ಮ್ ಅವ್ರಿಗೆ 1 ರೂಪಾಯಿ ಕೊಟ್ರೆ ನನಗೆ 1 ರೂಪಾಯಿ ಕೊಡೋರು. ಹ್ಮ್ ತಲೆ ಇದೆ, ಎಂತದು ಹೊರಕ ಆಗಂಗಿಲ್ಲ. ಹ್ಮ್ 13 ವರ್ಷ ಇರ್ಬೋದು, 13-14 ವರ್ಷ, ಹ್ಮ್ ಹ್ಮ್ 14 ವರ್ಷ ಇರ್ಬೋದು, ಹ್ಮ್ ಹೊರಕೆ ಆಗೋದು. ಹ್ಮ್ ಆ ಸಮಯದಲ್ಲಿ ಹ್ಮ್ ಸ್ಕೂಲ್ಗೆ ಹೋಗಲ್ಲ ಕಣಮ್ಮ ನಾನು ಅಂತ ಸೆಟ್ಲ್ ಮಾಡಿದ್ದೆ. ಹ್ಮ್ ಹ್ಮ್ ನಾನು ಬರ್ತೀನಿ ನಡಿಯಮ್ಮ, ಬರಗಾಲ, ಹ್ಮ್ ಅದಕ್ಕೋಸ್ಕರ ನಾನು ಬರ್ತೀನಿ ನಡಿಯಮ್ಮ, ಕೂಲಿ ಬರ್ತೀನಿ ಅಂತ ಕೂಲಿ ಮಾಡ್ತಾರೆ. ಹ್ಮ್ ಎಷ್ಟು ವರ್ಷಗಳ ಕಾಲ ಮಾಡಿದ್ರಿ ಹಾಗೆ? ಹಾಗೆ 65, 73, 13 ವರ್ಷ ತನಕ ಕೂಲಿ ಮಾಡಿದ್ದೀನಿ. 15 ವರ್ಷಗಳ ಕಾಲ ಕೂಲಿ ಮಾಡಿದ್ದೀನಿ, ಸತತವಾಗಿ ಕೂಲಿ ಮಾಡಿದ್ದೀನಿ. ಹಾ. 1.5 ರೂಪಾಯಿ ಕೂಲಿಗೆ ಹೋದೆ. ಹ್ಮ್ ಅವಾಗ ಕೂಲಿ ತಪ್ಪಿತು. ಹ್ಮ್ ಯಾವ್ದು ನೇರೋಕ ಕೇಂದ್ರ ಅಂತೇಳಿ ಅಲ್ಲಿ. ಅವಾಗ ಸೇರ್ಕೊಂಡೆ. NYK ಪರ್ ಡೇ 4 rupees, 120 ರೂಪಾಯಿ ಸಂಬಳ. ಡೈಲಿ ವೇಜಸ್ ಅಲ್ಲಿ ನಮಗೆ ತಗೊಂಡ್ರು. ಅದ್ರಲ್ಲಿ ಸ್ಪೋರ್ಟ್ಸ್ ಆಫೀಸರು, ಎಲ್ಲಾ ಆಫೀಸರ್ಗಳು ಭಗವಂತನ ದಯದಿಂದ ನನಗೆ ಎಲ್ಲ ಪರಿಚಯ ಆದ್ರು. ಪರಿಚಯ ಆದ ನಂತರ ಹಿಂಗೆ ಸ್ಪೋರ್ಟ್ಸ್ ಆಫೀಸಲ್ಲಿ ಇರ್ಬೇಕಾರೆ ಇವರು DC ಅವರು VK ಗೋರೆ ಸಾಹೇಬ್ರು ಅಂತ ಹೇಳಿದ್ರು. ಅವರು ವೆಲ್ಫೇರ್ ಆಫೀಸ್ ಪರಶುರಾಮ್ ಅಂತ ಹೇಳಿ ಅವರೆಲ್ಲ ಸಾಹೇಬ್ರುಗಳೆಲ್ಲ ಇದ್ರು. ನಾನು NYK ಕೆಲಸ ಮಾಡೋದು ನೋಡಿದ್ರು, ದೃಢತೆಯಿಂದ ಕೆಲಸ ಮಾಡೋದೆಲ್ಲ ನೋಡಿ ಅವ್ರಿಗೆ ಇದಾಯ್ತು. ಅವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಂತು. NYK ಇಂದ ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇಂಟ್ರೂ ಬಂತು. ಬಂದಾಗ ಇವರೇ ಎಲ್ಲ ಕಮಿಟಿ ಸೇರ್ಕೊಂಡೆ ಓದೆ. ನಾನು ಇಂಟರ್ವ್ಯೂಗೆ ಸಜೆಸ್ಟ್ ಮಾಡೋರೆ ಮಾಡೇ ಬಿಟ್ರು. DC ಅವರೇ ಮಾಡಿದ್ರು. ನಂತರ ಅವರು ಜಾಬ್ ಕೊಟ್ಟು ಹತ್ ಕಡೆ ಹೋದ್ರು. ನಾನು ಕೊಪ್ಪಕ್ಕೆ ಹೋದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಅಲ್ಲಿಗೆ 1 ವರ್ಷ ಚಿಲ್ಲರೆ ಆಯ್ತು. ನನ್ನ ಅಲ್ಲಿಂದ ತೆಗೆದುಬಿಟ್ರು. 1 ವರ್ಷ ಆದ್ಮೇಲೆ ಅಲ್ಲಿಂದ ತೆಗೆದೇ ಬಿಟ್ರು. ಅವಾಗ ಇನ್ನೆಲ್ಲೂ ಹೋಗ್ಲಿಕ್ಕೆ ಅಸಂದರ್ಭ ಆಗೋಗ್ಬಿಟ್ರು. ಒಬ್ಬನೇ ಆದೆ. ಮನೆಗೆ ಬಂದ್ರೆ ನಮ್ಮ ತಾಯಿ ಇಲ್ಲ, ಯಾರೊಬ್ರು ಇಲ್ಲ. ನಮ್ಮ ತಾಯಿ 79ರಲ್ಲೇ ತೀರೋಗಿದ್ದಾರೆ. ಏನು ಇಲ್ಲ. ಓವರ್ ಕಷ್ಟ ಜೀವಿಯಾಗಿ ಕೆಲಸ ಮಾಡಿದೆ. ಜಲ್ಲಿ ಹೊಡೆದಿದ್ದೀನಿ, ಕಲ್ಲು ಹೊತ್ತಿದ್ದೀನಿ. ನನ್ನ ಇದ್ರೊಳಗೆ ಎಲ್ಲಾ ತರದಲ್ಲೂ ಕೆಲಸ ಮಾಡಿ ನೊಂದು ಹೋಗ್ಬಿಟ್ಟೆ. ಕೊನೆ ಅಂತ ಕಾಲಕ್ಕೆ ಎಲ್ಲಿ ಬಂತು ಅಂತಂದ್ರೆ, ಯಾರಿಗೋಸ್ಕರ ಇರ್ಬೇಕು ಅನ್ನೋ ಜೀವನವೇ ಬೇಡ, ಜೀವನ ಬೇಸತ್ತು ಬೇಸತ್ತಿ ಈ ಜೀವನವೇ ಬೇಡ ಅನ್ನೋ ಮುಟ್ಟಲ್ಲಿ ಹೋಗಿ. ಆ ನಂತರ ಮತ್ತೆ ನಿಮ್ಮ ಬದುಕನ್ನ